ವಕ್ಫ್ ವಿರುದ್ಧ ಬಿಜೆಪಿ ರೆಬಲ್ಸ್ ನಾಯಕರು ಈಗ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇನ್ನೊಂದು ಕಡೆ ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ಪ್ರತಿಭಟನೆ ನಡೀತಾ ಇದೆ. ವಿರೋಧದ ನಡುವೆಯೂ ಕೂಡ ವಕ್ಫ್ ವಿರುದ್ಧದ ಬಿಜೆಪಿ ರೆಬಲ್ಸ್ ನಾಯಕನ ಹೋರಾಟ ನಡೀತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ಪ್ರತಿಭಟನೆ ನಡೀತಾ ಇದೆ. ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ಇದು ಹೊಗೆಯಾಡ್ತು ವಕ್ಫ್ ವಿಚಾರ. ಬೀದರ್ನಲ್ಲಿ ವಕ್ಫ್ ವಿರುದ್ಧ 1 ವಾರ ಪ್ರತಿಭಟನೆ ಅಂತ ಈಗ ಘೋಷಣೆ ಮಾಡಿದ್ದಾರೆ. ಮುಖ್ಯವಾಗಿ ಧರ್ಮಪುರಿ ಗ್ರಾಮಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಈಗ ಭೇಟಿಯನ್ನ ಕೊಟ್ಟಿದೆ. ಅಲ್ಲಿ ಏನು ಸಮಸ್ಯೆ ಇದೆ, ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿ ರೈತರಿಗೆ, ಗ್ರಾಮಸ್ಥರಿಂದ ಅಹವಾಲುವನ್ನು ಸ್ವೀಕರಿಸ್ತಾ ಇದೆ ಟೀಮ್, ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್. ಪ್ರತಿಭಟನೆಯಲ್ಲಿ ಶಾಸಕರು ಸಚಿವರು ಕೂಡ ಭಾಗಿಯಾಗಿದ್ದಾರೆ. BY ವಿಜಯೇಂದ್ರ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಇವತ್ತಿನ ಪ್ರತಿಭಟನೆಗೆ. ವಕ್ಫ್ ವಿರುದ್ಧ ಬಿಜೆಪಿ ರೆಬಲ್ಸ್ ಹೋರಾಟ. ಬಿಜೆಪಿಯಲ್ಲಿ 2 ಬಣಗಳಿದಾವೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬಣ, BY ವಿಜಯೇಂದ್ರ ಬಣ. ಈ 2 ಬಣದ ಬಡಿದಾಟದ ನಡುವೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಬಣದ ಬಡಿದಾಟ ಇದೆ, ಆಂತರಿಕ ಕಲಹ ಇದೆ, ವೈಮನಸ್ಸಿದೆ, ಒಳಜಗಳ ಇದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮಲ್ಲಿ ರಮೇಶ್ ಜಾರಕಿಹೊಳಿ ಸೇರಿದಂತೆ ಕೆಲವೊಂದಿಷ್ಟು ಜನ ಲೀಡರ್ಗಳು ಅದರಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿಯ ಬೀದರ್ನ ಸ್ಥಳೀಯ ಶಾಸಕರುಗಳಿರ್ಬೋದು, ಮಾಜಿ ಸಚಿವರುಗಳಿರ್ಬೋದು, ಅಥವಾ ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲ ಭಾಗಿಯಾಗಿದ್ದಾರೆ. ಇದು ಬೀದರ್ನಿಂದ ನಮ್ಮ ಪ್ರತಿಭಟನೆ ಪ್ರಾರಂಭ ಅಂತ ಕರೆ ಕೊಟ್ಟಿದ್ರು. ಇವತ್ತು ಬೀದರ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ.